ನಾನೇ ಫಸ್ಟ್ ಮಾಡರ್ನ್ ಇಲಸ್ಟ್ರೇಷನ್ಸ್ ಮಾಡಲಿಕ್ಕೆ. ಈಗ ನೋಡಿ, ಆಗ ಕಥೆಯ ಕಂಟೆಂಟಲ್ಲಿ ಹೆಚ್ಚಿನದೆಲ್ಲ ಯಾವನಿಗೂ ಒಂದು ಕತೆ ಹಂದರ ಇರ್ತಿತ್ತು, ಅದರಲ್ಲಿ ಅವನಿಗೆ ಒಂದು ನಿರಾಸೆ ಆಗಿಬಿಡುತ್ತೆ ಇಡೀ ಪ್ರಸಂಗದಿಂದ. ಆ ಥರದ ಮನೆಯಲ್ಲಿ ಜರುಗ್ತಿರುವ ಏನೋ ಜಗಳಗಳು, ಅದರ ಈ ಇಂಪ್ಯಾಕ್ಟು, ಈ ಥರ ಎಲ್ಲ. ಒಬ್ಬಳು ಸತ್ತೋಗ್ತಾಳೆ, ಇಲ್ಲದಿದ್ದರೆ ಕಷ್ಟಪಡ್ತಾ ಇರ್ತಾಳೆ, ಆ ಥರದ ಇವುಗಳೆಲ್ಲ. ಈ ನವ್ಯ ಕಥೆಗಳು ಬಂದಾಗ ಒಬ್ಬ ವ್ಯಕ್ತಿ ಇಡೀ ಸೊಸೈಟಿಯನ್ನು ಹೇಗೆ ನೋಡ್ತಾನೆ, ಹೇಗಿದ್ದ. ಈಗ ಕಾಫ್ಕಂದು ಮೆಟಮಾರ್ಫಸಿಸ್ ಅಂತ ಇದೆ, ಅದರಲ್ಲಿ ಅವರ ಸೋಷಿಯಲ್ ಇದರಲ್ಲಿ ಕಂಡೀಷನ್ನಲ್ಲಿ ಒಬ್ಬ ಇದ್ದಕ್ಕಿದ್ದಾಗೆ ಇನ್ಸಿಗ್ನಿಫಿಕೆಂಟ್ ಆಗುತ್ತೆ. ಅಂದರೆ ಅವನು ಒಬ್ಬ ಇದು ಮರುದಿವಸ ಎದ್ದಾಗ ಅವನು ಒಂದು ಹುಳ ಆಗಿಬಿಡ್ತಾನೆ. ಹುಳ ಆದಾಗ ಉಳಿದವ್ರದ್ದೆಲ್ಲ ಇದಾಗ ರಿಯಾಕ್ಷನ್ಸು ಎಲ್ಲ ಹೇಗಿರುತ್ತೆ ಅಂತ ಹಾಗಿರುವ. ಮತ್ತು ಇನ್ನೊಬ್ಬರಿಗೆ ಸಹಜವಾಗಿ ಅಲ್ಲಿ ಒಂಥರ ಲೋನ್ಲಿನೆಸ್ ಐತಿ. ಲೋನ್ಲಿನೆಸ್ಸನ್ನು ಹೆಂಗೆ ಹೇಳೋದು, ಪಿಕ್ಚರ್ನಲ್ಲಿ ಹೆಂಗೆ ಹೇಳೋದು, ಅದು ನಮಗೊಂದು ಚಾಲೆಂಜು. ಆಗ ಸ್ಪೇಸನ್ನು ಇದು ಮಾಡೋದು, ದೊಡ್ಡ ಸ್ಪೇಸು, ಸುಮಾರು ಜನರು, ಒಬ್ಬ ಇನ್ಸಿಗ್ನಿಫಿಕೆಂಟ್ ವ್ಯಕ್ತಿ, ಅಂಥದ್ದೆಲ್ಲ ಬರಿಬೇಕಾಗಿತ್ತು. ಆದರೆ ಜನರು ಆ ಥರದ ಇದಕ್ಕೆ ಸ್ಪಂದನಕ್ಕೆ ರೆಡಿಯಾಗಿರಲಿ. ಅಲ್ಲ, ನಮ್ಮ ಪಿಕ್ಚರ್ ಮೇಕಿಂಗೇ ಲೋಪ. ಯಾಕಂದರೆ ಅದನ್ನು ಆ ಎಲಿಮೆಂಟ್ಸು ಹೇಗೆ, ಸ್ಪೇಸ್ ಹೇಗೆ ಇದು ವರ್ಕ್ ಮಾಡುತ್ತೆ ಒಂದು ಅಬ್ಜೆಕ್ಟ್ ಮೇಲೆ, ಅಂಥದ್ದೆಲ್ಲ ಸೂಕ್ಷ್ಮಗಳೆಲ್ಲ ಅವರಿಗೂ ಗೊತ್ತಿರೋದಿಲ್ಲ. ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಿದ್ದೇವೆ. ಹಾಗೆ ಆ ಥರದ ಇದನ್ನು ಸುಮಾರು ಮಾಡಿದ್ದೇನೆ. ನನಗೆ ಇದ್ದದ್ದೇನೆಂದರೆ, ನಾವು ಸ್ಕೂಲ್ ಆಫ್ ಆರ್ಟ್ನಲ್ಲಿ ಹಿಸ್ಟ್ರಿ ಆಫ್ ಆರ್ಟ್ ಓದೋದು, ಪಿಕ್ಚರ್ ಮೇಕಿಂಗ್ ಹೇಗಿರುತ್ತೆ ಇತ್ತು, ಪಿಕ್ಚರ್ನ ಆದ್ಯತೆಗಳೇನಿರ್ತಿತ್ತು, ಮತ್ತು ಅವರ ಮೆಟೀರಿಯಲ್ ಯೂಸ್ ಹೇಗಿರ್ತಿತ್ತು, ಅದರದ ಮೇಲೆ ಎಲ್ಲ ತುಂಬ. ಈಗ ಮಾರಿಯ ಒಂದು ಸೆನ್ಸಿಟಿವ್ ಲೈನ್ ಹಾಕಿ ದೊಡ್ಡ ದಪ್ಪ ನಡಿ ಒಂಥರ ಪರ್ಸ್ಪೆಕ್ಟಿವ್ ಕ್ರಿಯೇಟ್ ಮಾಡ್ತಿದ್ದೆ. ಅಂಥ ವಿಚಾರಗಳಿಗೆಲ್ಲ ನಾವು ಜಾಸ್ತಿ ಕೊಡ್ತಾಯಿದ್ದೇವೆ. ಆದರೆ ನಾವು ಚಿತ್ರ ಬೇರೆ ಕಡೆಗೆ ಸಾಮಾನ್ಯ ಜನರ ಹತ್ರ ಹೋದರೆ ಅದು ಇನ್ಸಿಗ್ನಿಫಿಕೆಂಟ್ ಅವರಿಗೆ. ಈಗ ಒಂದು ಹೊಸ ಕಾರು ಬಂದರೆ ಒಬ್ಬ ಬೈಯರ್, ಇದು ನನ್ನ ಸ್ಟೇಟಸ್ಸಿಗೆ ಸರಿ ಇದೆ ಅಂತಲೆಲ್ಲ ಅದಕ್ಕೆಲ್ಲ ಸುಮಾರಷ್ಟು ರೆಕ್ಕೆ ಪುಕ್ಕಗಳನ್ನೆಲ್ಲ ಹಾಕಿರ್ತಾರೆ. ನನ್ನಂತಾವ ಹೋದರೆ ಇದು ಎಸ್ಟೆಟಿಕಲಿ ಭಾರಿ ಚೆಂದ, ಯುಟಿಲಿಟಿ ಕೂಡ ನಾನು ಚೆನ್ನಾಗಿದೆ ಅಂತ. ಆದರೆ ಒಬ್ಬ ಇವನು ಫಿಟ್ಟರ್ ಹೋದರೆ ಇದು ಹೆಂಗೆ ಮಾಡಿರ್ತಾರೆ, ಇದರ ವೈಶಿಷ್ಟ್ಯ ಹಾಗೆ ಬೇರೆ ಬೇರೆ ಆ್ಯಂಗಲಲ್ಲಿ ಅದನ್ನು ಅಳೀತಾರೆ. ನೀವು ಕತೆಗೆ ಚಿತ್ರ ಬರೆದಿದ್ದೀರಿ, ಕವನಕ್ಕೆ ಬರೆದಿದ್ದೀರಿ, ಹಾಸ್ಯ ಲೇಖನಕ್ಕೆ ಬರೆದಿದ್ದೀರಿ. ಏನಾದ್ರು ವ್ಯತ್ಯಾಸ ಇದೆಯಾ ಅದರಲ್ಲಿ? ಇದೆ. ನಾನು ಸುಮಾರಷ್ಟು ಹಾಸ್ಯ ಲೇಖನಗಳಿಗೆ ಸುಮಾರು ಬರೆದಿದ್ದೆ. ಅದರಲ್ಲಿ ನಿಮ್ಮದು ಕಾಮಿಕ್ಸ್, ಕಾರ್ಟೂನ್ ಶೈಲಿ ಇದೆ, ಕಾರ್ಟೂನ್ ಶೈಲಿಯಲ್ಲೇ ಬರೆದಿದೆ. ನನಗೂ ಅದು ಕಲಿಬೇಕು ಅಂತೇಳೋ ಒಂದು ಆಸೆ ಇತ್ತು. GK ಸತ್ಯ ಹೇಳಿದ್ರು ನನಗದು ಬರೀಲಿಕ್ಕೆ ಆಗಿಲ್ಲ. ನಾನು ನಕಲು ಮಾಡಲಿಕ್ಕೆ, ನಾನು ಆ ಕ್ಷೇತ್ರಕ್ಕೆ ಹೋಗಿಲ್ಲ ಅಂತ ಹೇಳಿ. ಹೌದು, ಅವ್ರದ್ದು ಸುಮಾರಷ್ಟು ಒಂಥರ ಬ್ಯೂಟಿಫೈಯಿಂಗ್ ಅದೇ. ನಾನು ಒಂದು ಇದರಲ್ಲಿ ಇದರ ಪ್ರಭಾವ, ಚಿತ್ರದ ಪ್ರಭಾವ ಎಷ್ಟಿತ್ತು ಅಂತೇಳಿ ನಾನೊಂದು ಯಾವಾಗ 2005 ಅಲ್ಲ 6 ಅಲ್ಲ ಏನೋ ಒಂದು ನಂದು ಇದರಲ್ಲಿ ಆಕಾಶವಾಣಿಯಲ್ಲಿ ಒಂದು ಇದಿತ್ತು, ಇಂಟರ್ವ್ಯೂ ಇತ್ತು. ಬೆಳಗ್ಗೆ ಹೋದಾಗ ಮಾಡಿ ಮುಗಿಸಿ ಬಂದೆ. ಅವ್ರು ಹೇಳಿದರು, ಡೈರೆಕ್ಟ್ ಹೇಳಿದ್ರು, ಇದ್ರ ಜೊತೆಯಲ್ಲಿ ನಿಮ್ಮ ನಂಬರು, ಅದು ಲೈವ್ ಇದು ಇಂಟರ್ವ್ಯೂ, ಇದನ್ನು ಕೊಡ್ತೀವಿ ನಿಮ್ಮ ನಂಬರು ಅಂಥೇಳಿ. ಸರಿ ಅಂತ ಸಂಜೆ ಆಗುವಾಗ ಒಂದು ಇಷ್ಟೊತ್ತಿಗೆ ಮೈಸೂರಿಂದ ಒಂದು ಕಾಲ್ ಬಂತು, ಒಂದು ಲೇಡಿದ್ದು. ಅವರು, ಸರ್ ನಾವು ನಿಮ್ಮ ಅಭಿಮಾನಿ ಸರ್, ನಿಮ್ಮ ಪಿಕ್ಚರ್ ಬರೋಕ್ಕೆ ಕಾಯ್ತಾ ಇದ್ದೆವು, ನಮ್ಮದು ಒಂದು ಗುಂಪಿತ್ತು, ಅದರಲ್ಲಿ ಒಬ್ಬರು ಮಾತ್ರ ಸತ್ಯನ ಫ್ಯಾನು. ಅವಳದೊಂದು ಇದನ್ನು ಹೇಳಲೇಬೇಕು ಅಂತ ನಾನು ಫೋನ್ ಮಾಡಿದ್ದೆ ನಿಮಗೆ ಅಂತ ಹೇಳಿದೆ. ಆಮೇಲೆ ಏನಂತ ನನಗೂ ಕುತೂಹಲ ಆಯಿತು. ನೋಡಿದರೆ ಅವಳು ಹೇಳಿದ, ಸರ್ ಅವಳು ಮದುವೆ ಆಗಬೇಕಿದ್ರೆ ಸತ್ಯ ಅವರು ಬರೆಯುವಂಥ ಹೀರೋದ ಅಂಥದ್ದೇ ಪರ್ಸನಾಲಿಟಿ ಇರುವಂಥದ್ದು ನಂಗೆ ಬೇಕಾಗಿತ್ತು ಅಂತ ಕೂತಿದ್ಲು. ಮದುವೆ ಆಗದೆ ಇವತ್ತಿನವರೆಗೂ ಖಾಲಿಯಾಗಿದೆ, ಉಳಿದಿದ್ದಾಳೆ ಮನೆ. ಅವರು ಯಾವ ಆರ್ಟ್ ಸ್ಕೂಲಿಗೆ ಹೋಗಿಲ್ಲ ಅವರು. ಅದೇ ಅವರ ಇದೇನಂದರೆ ಅವರ he wanted to become a very popular illustrator. ಪಾಪ್ಯುಲಾರಿಟಿಗೆ ಏನೇನು ಬೇಕೋ ಆ ಸಾಮಗ್ರಿ ಇದೆ ಅವ್ರ ಪಿಕ್ಚರಲ್ಲಿ.
ಬಟ್ ಅದನ್ನು ಮೀರಿ ಅವರಿಗೆ ಅಗತ್ಯ ಇರಲಿಲ್ಲ. ಅಗತ್ಯ ಇರಲಿಲ್ಲ. ಮತ್ತು ಅವ್ರು ಬೇರೆ ಕ್ಷೇತ್ರದಲ್ಲ ತೊಡಗಿಸಿ ಸಮಾಜ ಸೇವೆ. ಹೌದು, ಅವರು ಕಮ್ಯುನಿಟಿಗೆ ಬಹಳ ವರ್ಕ್ ಮಾಡಿದ್ದಾರೆ. ಮತ್ತು ನಿಮ್ಮ ಆರಾಮಿತ್ರರು ನಿಮ್ಮ ಕ್ಲಾಸ್ಮೇಟ್ ಅಲ್ಲ ಕ್ಲಾಸ್ಮೇಟ್ ಅಲ್ಲ, ನಿಮ್ಮ ಗುರುಗಳೇನಾರಾಗಿದ್ರಿ? ಇಲ್ಲ ಇಲ್ಲ, ಅವರು ನಾನು ಆಗ ನಮ್ಮದು ಒಂದು ಸ್ಕೂಲ್ ಮಾಡಿದ್ವಿ. ಏನಾಯ್ತಂದರೆ ನಾನು ಇದಕ್ಕೆ ಹೈಯರ್ ಗ್ರೇಡಿಗೆ 68 ಹಡಪದ್ದು ನಾನು ಹೈಯರ್ ಗ್ರೇಡ್ ಪಾಸ್ ಮಾಡಯ್ಯ ಅಂತೇಳಿ ಅದಕ್ಕೆ ಕಟ್ಸಿದ್ರು. ಅದಕ್ಕೆ ಇದು ಮಾಡಿದೆ. ಆಗ ಇದರ ಡೈರೆಕ್ಟರ್ ಒಬ್ಬರು ಕರಡಿಗಿ ಅಂತಿದ್ರು, ಈ ಎಕ್ಸಾಮಿನರ್ ಇದನ್ನು ಇದು ಮಾಡೋ ಡೈರೆಕ್ಟರು. ಅವರು ವಿಸಿಟ್ ಮಾಡಿದ್ರು ನಮ್ಮ ಇದನ್ನೆಲ್ಲ ನೋಡಿಬಿಟ್ಟು ಅವರಿಗೆ ಏನೋ ಭಾಳ ಬೇಜಾರು ಪಟ್ಕೊಂಡ್ರು. ಅವರು ನನ್ನ ಡ್ರಾಯಿಂಗನ್ನು ಭಾಳ ಮೆಚ್ಚಿದ್ರು. ಆಮೇಲೆ ನೆಕ್ಸ್ಟ್ ಡೇ ಎಲ್ಲರನ್ನು ಕರೆದು ಅವ್ರು ಹೇಳಿದರು, ನೋಡ್ರಿ ಬೆಂಗಳೂರು ನಮ್ಮ ರಾಜಧಾನಿ ರಾಜ್ಯದ, ಆದರೆ ಹುಬ್ಬಳ್ಳಿ ಧಾರವಾಡ ಕಡೆ ಒಂದು ಹೈಸ್ಕೂಲಲ್ಲಿ ಒಂದು ಹೈಯರ್ ಗ್ರೇಡು ಎಕ್ಸಾಮಿನೇಷನಿಗೆ 2,000-2,500 ಜನ ಕಟ್ತಾರೆ. ಇಲ್ಲಿ ನೋಡಿದರೆ 25 ಮಂದಿ ಕಟ್ಟಿದ್ದಾರೆ. ಅದಕ್ಕೆ ಏನಾದರೂ ಮಾಡಬೇಕು, ಇಲ್ಲದ್ರೆ ಭಾರಿ ಬೇಜಾರಿದೆ. ರಾಜಧಾನಿಯಲ್ಲೇ ಈ ಪರಿಸ್ಥಿತಿ ಇದ್ದರೆ ಅದು ಭಾಳ ಬೇಸರ ತಂದಿದೆ ನನಗೆ. ನೀವು ಏನು ಮಾಡಿ ಅಂದರೆ, ನೀವು ಎಕ್ಸಾಮ್ ಎಲ್ಲ ಆದ ನಂತರ ನಿಮ್ಮ ಏರಿಯಾದಲ್ಲಿ ನೀವು ಇರ್ತೀರಲ್ಲ, ಅಲ್ಲಿ ನಿಮ್ಮ ಸ್ಕೂಲ್ಗಳಲ್ಲಿ ಜಾಗ ಇರುವಲ್ಲಿ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಸ್ಯಾಟರ್ಡೇ ಸಂಡೇ ಫ್ರೀ ಕ್ಲಾಸಸ್ ಮಾಡಿ. ಹಾಗಾಗಿ ಇದಕ್ಕೆ ಒಂಥರ ಪ್ರಚಾರ ಸಿಗತ್ತೆ. ಪೇಂಟಿಂಗ್ ಮಾಡೋದ್ರಲ್ಲೂ ಕೂಡ ಡಿಪ್ಲೊಮಾ ಡಿಗ್ರಿ ಎಲ್ಲ ಇದೆ ಅಂತೇಳಿ ಜನರಿಗೆ ಕಲ್ಪನೆ ಬರಲಿ ಅಂತ. ಹಾಗೆ ನಾವು ಒಂದು 5-6 ಮಂದಿ ಸೇರಿ ಜಯನಗರದಲ್ಲಿ 4 ಬ್ಲಾಕ್ ಇದೆಯಲ್ಲ, ಅಲ್ಲಿ ಫಸ್ಟು ಒಂದು ಜಯನಗರ ಕಾಂಪ್ಲೆಕ್ಸ್ ಇದೆಲ್ಲ ಏನೋ ಹೈಸ್ಕೂಲ್ ಒಂದಿತ್ತು, ಬೆಂಗಳೂರು ಕೆನರಾ ಬ್ಯಾಂಕಿನ ಹಿಂದುಗಡೆ ಬದಿ ಒಂದು ಮನೆ, ಅದು ದೊಡ್ಡ ಮನೆಯನ್ನು ಇದು ಮಾಡಿದರು. ಅಲ್ಲಿ ಕೇಳಿದೆವು, ಅವರು ಅಲ್ಲಿ ಸ್ಟಾರ್ಟ್ ಮಾಡಿದೆವು. ಆಮೇಲೆ ನೋಡಿದರೆ ಅವರು ನಮ್ಮ ಸ್ಕೂಲ್ನ ಹೆಸರೇ ಜಾಸ್ತಿ ಆಯಿತು. ನಮಗೆ 300 ಮಂದಿ ಸ್ಟೂಡೆಂಟ್ಸ್ ಬರ್ತಿದ್ರು. ಅಂದರೆ ನೆಕ್ಸ್ಟ್ ಇಯರಿಗೆ ಆಗುವಾಗ ಅವರು ಇನ್ನೊಂದು ಎಕ್ಸಾಮ್ನೇ ಕಟ್ಟಬೇಕಿತ್ತು, ಅದಕ್ಕೆ ಟ್ರೈನಿಂಗ್ ಕೊಡಬೇಕಿತ್ತು, ಅದಕ್ಕೆ ಮೆಟೀರಿಯಲ್ಸ್ ಎಲ್ಲ ಬೇಕಾಗಿತ್ತು. ಹಾಗೆ ಫ್ರೀ ಕ್ಲಾಸಸ್ ಮಾಡಿದ್ದೆವು ನಾವು. ಈಗ ಮಾಡಿರ್ತಿದ್ರೆ, ಈಗ ಕಂಟಿನ್ಯೂ ಮಾಡಿದ್ದಿರ್ತಿದ್ರೆ ನಮಗೀಗ ಚಿತ್ರಕಲಾ ಪರಿಷತ್ತಿಗಿಂತ ಒಂದು ದೊಡ್ಡ ಕಾಲೇಜ್ ಆಗ್ತದೆ. ಆಗ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಈ ಫಿಲಮ್ ಥಿಯೇಟರ್ಸು, ನಂದಾ ಥಿಯೇಟರು, ಇದು ಶಾಂತಿ ಥಿಯೇಟರು, ಅವರ ಓನರ್ಸ್ ಮಕ್ಕಳೆಲ್ಲ ಬರ್ತಾಯಿದ್ರು. ಅವರು ನಮಗೆ ಸುಮಾರು ಒತ್ತಾಯ ಮಾಡಿದರು, ಸರ್ ನಿಮಗೆ ಬೆನಿಫಿಟ್ ಶೋ ಹಾಕಿ ಕೊಡ್ತೀವಿ ಸರ್, ಕಲೆಕ್ಟ್ ಮಾಡಿ ನೀವು ಒಂದು ಸ್ಪೇಸ್ ಮಾಡಿಕೊಡ್ತೀವಿ ನಾವು ಅಂತೆಲ್ಲ. ನಮಗೆ ಏನೆಂದರೆ ಹಣ ಬಂದ ತಕ್ಷಣವೇ ಫ್ರೆಂಡ್ಶಿಪ್ ಎಲ್ಲ ಹೊರಟೋಗ್ಬಿಡುತ್ತೆ. ಆ ಥರದ ದೊಡ್ಡ ಐಡಿಯಾಗಳು ಎಲ್ಲ ಇರ್ತಿತ್ತು. ನೀವು BSK ವರ್ಮ ಬರೆದಾಗೆ ಕಾವನದೊಟ್ಟಿಗೆ ಚಿತ್ರ ಬರೆಯೋದು ಅಂಥದ್ದೆಲ್ಲ ಮಾಡಲಿಕ್ಕೆ ನನಗೆ ಅದರ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ಲ. ಯಾಕಂದರೆ ಕವನ ಓದಿದಾಗ ಓದುವ ಸ್ಪೀಡು ಮತ್ತು ಅದಕ್ಕೆ ಸಮಯದಲ್ಲಿ ನಿಮ್ಮ ಚಿಂತನೆ ಅದರ ಜೊತೆಯಲ್ಲಿ ಮ್ಯಾಚ್ ಆಗುತ್ತೆ. ಮತ್ತು ಪಿಕ್ಚರ್ನಲ್ಲಿ ನೀವು ಏನು ಹೇಳಬೇಕೋ ಅದು ಕವನದಲ್ಲಿ ಇರೋದಿಲ್ಲ. ಎರಡರಲ್ಲೂ ಒಂದು ಸಾಮ್ಯತೆ ಬೇಕು. ಈಗ ನೀವು ಏನು ಒಂದು ಸ್ಟಿಫ್ ಲೈನ್ ಹಾಕ್ತಾ ಹೋಗಿ ಕಾಂಟೂರ್ಸ್ ಮಾಡ್ಬೋದು, ಆದರೆ ಅದರ ಜೊತೆಯಲ್ಲಿ ಅದರ ನಾಜೂಕ್ತನ, ರೆಂಡರಿಂಗ್ನ ನಾಜೂಕ್ತನ ಇದೆಯಲ್ಲ, ಆ ನಾಜೂಕ್ತನ ಯಾವುದರಲ್ಲೂ ಬರೋಲ್ಲ. ಬಣ್ಣ ತಗೊಂಡ್ರೆ ಸುಮ್ಮನೆ ಅಲ್ಲಿ ಬಣ್ಣ, ಆದರೆ ಅದರ ಬಗ್ಗೆ ಅದರ ರಿಲೇಟಿವ್ಲಿ ಅದು ಹೆಂಗೆ ಅರಳುತ್ತೆ, ಕ್ಲಾಸಿಕಲ್ಲಿ ಹೇಗೆ ಅರಳುತ್ತೆ, ಆ ಥರದ್ದೆಲ್ಲ ಬರೋದಿಲ್ಲ ಅದು. ಹಾಗಾಗಿ ನಾವು ತಪ್ಪು ಗ್ರಹಿಕೆಯನ್ನು ಮೂಡಿಸ್ತೇವೆ, ಅದು ಆಗಬಾರ್ದಿತ್ತು. ನಿಮ್ಮ ಪ್ರಕಾರ ನೀವು ಆಗ ಹೇಳಿದ್ರು ನಾನು ಕಾರ್ಟೂನ್ ಬರೀಲಿಕ್ಕೆ ಹೋಗಿಲ್ಲ ಅಂತ, ಅದಕ್ಕೆ ಬೇಜಾರಿದೆ ಅಂತ. ಈಗ ನಿಮಗೆ ಈ ಲೋಕ ನೋಡುವಾಗ ಕಾರ್ಟೂನ್ ಬರೀಬೇಕು ಅಂತ ಕಾಣ್ತದ? ಇಲ್ಲ, ಬರಿಬೇಕು ಅಂತ ನನ್ನ ಸ್ಪೆಷಲೈಸೇಷನ್ ಒಂದು ರೀತಿಯ ಹಾಸ್ಯದ ಇವುಗಳಿದೆಯಲ್ಲ, ನಾನು ಪೇಂಟಿಂಗ್ನಲ್ಲೂ ಮಾಡ್ತೀನಿ. ಅದೇ ನಿಮ್ಮ ಇದರಲ್ಲಿ ಅದು ಇದೆ. ಸೀರೀಸ್ನಲ್ಲಿ ಸುಮಾರಷ್ಟು ಪೋಕ್ ಮಾಡೋದು. ಈಗ ಒಬ್ಬ ಆಡಳಿತದ ರಾಜ, ಅವನು ಏನೇನು ದಡ್ತನದ ಇದೆ
ಇದು ಮತ್ತು ಜನರ ಪರ್ಸೆಪ್ಷನ್ ಏನಿರ್ತದೆ, ಅವರೆಲ್ಲ ದೊಡ್ಡವರು, ಭಾಳ ಅವರನ್ನು ಕುತೂಹಲದಿಂದ ನೋಡ್ತಾರೆ. ಅವರು ನಮ್ಮ ಥರನೇ 2 ಕಾಲು 2 ಕೈ ಇರುವ ವ್ಯಕ್ತಿಗಳು, ಮೂಗಿ ಕೈ ಹಾಕ್ತಾರೆ, ಕಿವಿ ಹಿಂಗೆ ಹಿಂಗೆ ಮಾಡ್ತಾರೆ. ಈ ಥರದಲ್ಲಿ ಒಂಥರ ವ್ಯಂಗ್ಯ ಇರ್ತದೆ ಅದರಲ್ಲಿ. ಮತ್ತು ನಿಮ್ಮ ಜನಸಾಮಾನ್ಯರ ಕುತೂಹಲ, ನಿಮ್ಮದು ಹೈಯೆಸ್ಟ್ ಸೇಲ್ ಆದ ಪೇಂಟಿಂಗ್ ಕಾಸ್ಟ್ ಎಷ್ಟು ಏನಾದ್ರು ಹೇಳ್ಬೋದು? ಕಾಸ್ಟು ನಾನೇನು ಅಂತ ಜಾಸ್ತಿ ನಾನು ಮಾರ್ಕೆಟಿಂಗ್ ದೃಷ್ಟಿಯಿಂದ ಮಾಡಿಲ್ಲ. ಏನಪ್ಪ ಅಂದರೆ ಒಂದು ಇದೇನಂದರೆ ನಾ ಮಾಡಿದ್ದೆಲ್ಲವೂ ಮಾರಾಟ ಆಗಿದೆ. ಹಾಗಾಗಿ ನನಗೆ ಏನಂದ್ರೆ ನಾನು ಮಾಡಿದರೆ ಅದು ಒಂದು 2-3 ತಿಂಗಳಲ್ಲಿ ಹೊರಟೋಗಿಬಿಡುತ್ತೆ. ಒಂದು ಭಾಳ ಕ್ರಾಫ್ಟ್ಮನ್ಶಿಪ್ಪು ಇದೆಲ್ಲ ಭಾಳ ಚೆನ್ನಾಗಿರ್ತದೆ ಅಲ್ಲ ಚಿತ್ರಗಳು. ನಿಮ್ಮ ಅಭಿಮಾನಿಗಳು ಮುಖ್ಯವಾಗಿ ಈ ಧಾರಾವಾಹಿಗೆ ಬರೆಯುವ ಚಿತ್ರಗಳು ಇದನ್ನೆಲ್ಲ ತುಂಬ ಅನುಸರಿಸಿ ಕತ್ತರಿಸಿ ಎಲ್ಲ ಇಟ್ಕೊಳ್ತಾರೆ. ಹೌದು, ಸುಮಾರು ಮಂದಿ. ನಾನು ಹೇಳಿದೆಲ್ಲ, ಈ ಕುಮಾರವ್ಯಾಸ ಭಾರತ ಅಕ್ಕೆ ಮಾಡಿದಾಗ ಎಲ್ಲ ಆರ್ಟ್ ಸ್ಟೂಡೆಂಟ್ಸ್ ಎಲ್ಲ ಬಂದು ನಂತರ ಹೇಳಿದೆ, ನಂತರ ಎಲ್ಲ ಕಲೆಕ್ಷನ್ ಇದೆ ಸರ್, ನಿಮ್ಮದು ಎಲ್ಲ ಬೈಂಡ್ ಮಾಡಿ ಇಟ್ಕೊಂಡಿದ್ದಾನೆ. ಅವರಿಗಂತೂ ಎಕ್ಸಾಂಪಲ್ಸ್ ಫಾರ್ ಸ್ಟಡಿ, ಹೆಂಗೆ ವಾಟರ್ ಕಲರನ್ನು ಹೇಗೆ ಪ್ಲೇ ಮಾಡ್ಬೋದು, ವಾಟರ್ ಕಲರ್ನಲ್ಲಿ ಎಷ್ಟೆಷ್ಟು ಸಾಧನೆ ಮಾಡ್ಬೋದು ಅಂತ. ನಿಮ್ಮ ಚಿತ್ರಗಳಲ್ಲಿ ಬೆರಗು ಹುಟ್ಟಿಸೋದು ಬೇರೆ ತುಂಬ ಜನರಿಗೆ ನಿಮ್ಮ ಅನಾಟಮಿ ಸ್ಟಡಿ, ಅದನ್ನು ನೀವು ಎಲುಬಿನ ಒಳಗಡೆ ಹಂದರ ಎಲ್ಲ ನೆನಪುಗಳು ಇದೆ. ಹೌದು, ಅಂದರೆ ಅದು ನನಗೆ ಒಂದು ಅಭ್ಯಾಸ ಮಾಡಿದ್ದೆ. ನಾನು ಈ ಸುಧಾಕ್ಕೆ ಸೇರಿದಾಗ ಇವರೆಲ್ಲ ಸತ್ಯ, ರಮೇಶ್ ಎಲ್ಲ ದೊಡ್ಡ ದೊಡ್ಡ ಹುಲಿಗಳು, ಅಂದರೆ ಮಾಸ್ಟರ್ಸ್ ಅವರು. ನಾವು ಅವ್ರ ಜೊತೆಯಲ್ಲಿ ಹೇಗಬೇಕಲ್ಲ, ಅಟ್ಲೀಸ್ಟ್ ನಾನೊಂದು ಸ್ಪೇಸ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ದಿನ ಒಂದು 100 ಡ್ರಾಯಿಂಗ್ ಬರೀತಿದ್ದೆ. ಮೈಕೆಲ್ ಏಂಜಲಿಂದ ಹಿಡ್ಕೊಂಡು ಎಲ್ಲ ಅನಾಟಮಿ ಬುಕ್ಸನ್ನೆಲ್ಲ ಮಾಡಿ ಎಲ್ಲ ಡ್ರಾಯಿಂಗ್ ಮಾಡಿದ್ದು. ನನ್ನ ಇನ್ನೊಬ್ಬರು ಕೊಲೀಗು ಆನಂದ್ ಅಂತ, ಅದನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ರು ಅವರು. ತಗೊಂಡೋಗಿ ಅವ್ರ ಹತ್ರ ಇತ್ತು. ನಿಮ್ಮ ಚಿತ್ರಗಳನ್ನು ಡಿಜಿಟಲೀಕರಣ ಏನಾದ್ರು ಮಾಡಿದ್ದೀರಾ? ಅಂದರೆ ಸ್ಕ್ಯಾನ್ ಮಾಡಿ ಕಂಪ್ಯೂಟ್ರಲ್ಲಿ ಯಾಕೆ? ಅಲ್ಲ, ಕಂಪ್ಯೂಟರ್ ಆ ಕಿಂಗ್ ಸೀರೀಸ್ ನನ್ನ ಪೇಂಟಿಂಗ್ಸ್ ಎಲ್ಲ ಒಂದೊಂದು ಇಮೇಜಸ್ಸು ತೆಗೆದಿಟ್ಟಿರ್ತೇನೆ. ಅದೇನು ಕಷ್ಟ ಅನ್ನೋದ್ರೆ ನಮಗೆಲ್ಲ ಕಂಪ್ಯೂಟರ್ನ ತುಂಬ ಪರಿಚಯ ಅದರ ಜೊತೆಯಲ್ಲಿ ಬಳಕೆ ಮಾಡೋದು ಭಾಳ ಸೀಮಿತವಾದ ಇದು. ಒಂದು ಸರ್ತಿ ನಾನು ಯಾವುದೋ ಒಂದು ಇದರಲ್ಲಿ ಎಲ್ಲ ಹಾಕಿಟ್ಟಿದ್ದೆ ಒಂದು ಹಾರ್ಡ್ ಡಿಸ್ಕಲ್ಲಿ. ಆ ಹಾರ್ಡ್ ಡಿಸ್ಕ್ ಕ್ರ್ಯಾಶ್ ಆಗಿಬಿಡ್ತು. ಮೊದಲಾದರೆ ನಮ್ಮ ಇದುವೇ ಬೆಟರ್ ಫಿಲಮ್ಮು ತೆಗೆದು ಇವರು SM ಪಂಡಿತ್ತು ಯಾವುದು ಕೂಡ ವರ್ಕು ಆರ್ಡರ್ ಬಂದರೆ ಅವರು ಒರಿಜಿನಲ್ ಕೊಡ್ತಿರ್ಲಿಲ್ಲ, ಡೂಪ್ಲಿಕೇಟ್ ಅದರದ್ದು ಇಮೇಜ್ ತಗೊಂಡು ಕೊಡ್ತಿದ್ರು. ನಮಗೆ ಆ ಥರದ್ದೆಲ್ಲ ಫೆಸಿಲಿಟೀಸ್ ಇಲ್ಲ. ಅದೇ ದೊಡ್ಡ ಕಷ್ಟ. ಈಗ ಯಾವುದರಲ್ಲಿ ಸಂಗ್ರಹಿಸಿಡೋದು ಅಂತಲೇ ಒಂದದು ಹೋದರೆ ಹೊರಟೋಯ್ತು. ಅಲ್ಲ, ಅದನ್ನು ತೆಗಿಲಿಕ್ಕೆ ಆಗುತ್ತೆ. ಈಗ ಮೊಬೈಲ್ ಸಹ ಡಿಲೀಟ್ ಮಾಡಿದರೆ ಅದಕ್ಕೆ ಆ್ಯಪ್ಗಳೆಲ್ಲ ಇದೆ, ತೆಗಿಲಿಕ್ಕೆ ಆಗುತ್ತಾ? ಸರಿಯಾದ ಜನರ ಹತ್ರ ಹೋಗ್ಬೇಕಷ್ಟೇ. ಅದು ಕಾಸ್ಟೇ ಸಿಕ್ಕಾಪಟ್ಟೆ ಆಗ್ಬಿಡುತ್ತೆ. ಆದರೆ ನನಗೆ ಅದೇ ನಾನು ಕೇಳಿದೆ, ಎಷ್ಟು ಹಾರ್ಡ್ ಡಿಸ್ಕಿಗೆ ಕೊಟ್ಟದ್ದು ನಾನು 10,000 12,000. ಈಗ ಅದರ ಇದು ರಿಟ್ರೀವ್ ಮಾಡಬೇಕಿದ್ರೆ 25,000 ರೂಪಾಯಿ ಕೊಡಬೇಕು. ನಿಮ್ಮನ್ನು ಕಾಡಿದ ಅಭಿಮಾನಿಗಳು ಯಾರ್ಯಾರಿದ್ದಾರಂತ? ನಿಮಗೆ ಒಂದು ಸರ್ತಿ RK ಲಕ್ಷ್ಮಣ ಈಗ ಪ್ರತಿ ತಿಂಗಳು ಒಬ್ರು ಹಣ ಕಳಿಸ್ತಾ ಇದ್ರಂತೆ. ಅದಕ್ಕೆ ಇವರಿಗೊಂದು ಥ್ಯಾಂಕ್ಸ್ ಅಂತೇಳಿ ಅವರಿಗೊಂದು ಚಿತ್ರ ಬರೆದು ಕಳಿಸಿದ್ರಂತೆ. ನನ್ನನ್ನು ಇದರ ಬಂದ್ರೆ ಅಳಿತಾರೆ ಅಂತ ಹಣ ಕಳಿಸೋದು ನಿಲ್ಲಿಸಿದ್ರು ಅಂತ. ಹೀಗೆ ಕೆಲವು ಅಭಿಮಾನಿಗಳೇನಾರು ನಿಮ್ಮನ್ನು ಕಾಡಿದವರಿದ್ದಾರ ಅಂತ ಏನಾರು? ಏನಂತ ನನಗೆ ನೆನಪಿಗೆ ಬರಲಿಲ್ಲ, ಯಾಕಂದರೆ ಅದೆಲ್ಲ ಸ್ಪಾಂಟೇನಿಯಸ್ ಆಗಿ ಬರೋದು. ಸುಮಾರು ಸತಿ ಯೋಚನೆ ಮಾಡಬೇಕು ಯಾವ ಟೈಮ್ನಲ್ಲಿ. ನನಗೆ ಮರೆವು ಶುರು ಆಗ್ಬಿಟ್ಟಿದೆ. ಹಾಗಾಗಿ ಸುಮಾರು ಒಬ್ಬರು ಮಗಳು ಒಬ್ಬ ಮಗ ಅಲ್ವಾ? ಮಗಳು ಇರೋದು ಇಲ್ಲೇ ಬೆಂಗಳೂರಲ್ಲಿ. ಅವಳು ಮದುವೆ ಆಗಿದೆ. ಹೌದು. ಅವ್ರ ಹಳ್ಳಿ ಏನು ಮಾಡ್ತಾರೆ ಅವರು ಇಬ್ಬರು IT ಕ್ಲಾಸ್ಮೇಟ್ಸ್. ಅವರು ಕ್ಲಾಸ್ಮೇಟ್ಸ್ ಮದುವೆ ಆದರು. ಮಗ ಅವರು ITಯಲ್ಲಿ. ಅವರು ಅವನು ಒಳ್ಳೆ ಪೇಂಟಿಂಗ್ ಎಲ್ಲ ಮಾಡ್ತಿದ್ದ. ನಾನೇ ಅವನನ್ನು ಡಿಸ್ಕರೇಜ್ ಮಾಡಿದ್ದೆ, ಯಾಕಂದರೆ ಅವನು ಸ್ಕೂಲಿಗೆಲ್ಲ ಹೋಗಿಲ್ಲ. ಇಲ್ಲ, ನಾನೇ ಸೈಕಲ್ ಹೊಡೆದೆ ಲೈಫ್ ಟೈಮ್. ಈಗ ನೀನು ಸೈಕಲ್. ನಿಮಗೆ ಎಷ್ಟು ಮೊಮ್ಮಕ್ಕಳು? ಮೊಮ್ಮಕ್ಕಳಿಲ್ಲ, ಇತ್ತೀಚೆಗೆ ಮದುವೆ. ಓಕೆ, ನೀವು ಇಂಡಿಯಾದವರು ಫಾರಿನ್ನಿಂದ ಕಲಿಬೇಕಾದದ್ದೇನು? ಫಾರಿನ್ನವರು ಇಂಡಿಯಾದಿಂದ ಕಲಿಬೇಕಾದದ್ದು? ನೀವು ವಿದೇಶಕ್ಕೆಲ್ಲ ತುಂಬ ಸತ್ತು ಹೋಗಿದ್ದೀರ. ಏನು ಅದು ಏನಂದರೆ ನಮ್ಮ ಇಡೀ ಪರ್ಸೆಪ್ಷನ್ ಇದೆಯಲ್ಲ, ಫಸ್ಟ್ ಆಫ್ ಆಲ್ ನಮಗೆ ಸಿಕ್ಕಿದ ಕ್ಯಾಲೆಂಡರ್ಸು,
ಪತ್ರಿಕೆಗಳು, ಅದರ ಮೂಲಕ ನಾವು ಇಮೇಜರೀಸನ್ನೆಲ್ಲ ಗ್ರಹಿಸ್ಕೊಂಡದ್ದು. ಅವೆಲ್ಲವೂ ಹೆಚ್ಚಿಂದೆಲ್ಲ ಈಗ ನಮ್ಮ ಪ್ರಿಂಟಿಂಗ್ ಹೇಗೆ ಡೆವಲಪ್ ಆಯಿತು, ಅದು ಯಾವ ಇಸ್ವಿಯಿಂದ ಡೆವಲಪ್ ಆಗಿ ಶುರು ಆಯಿತು. ಆಫ್ಸೆಟ್ ಮೊದಲು ಬ್ಲಾಕ್ ಮೇಕಿಂಗ್ ಇತ್ತು, ಅದಕ್ಕಿಂತ ಮುಂಚೆ ವುಡ್ಕಟ್ಟು. ನನ್ನ ಹತ್ರ ಕೆಲವು ಹಳೆಯ ಯಾವುದೋ ಒಂದು ಬುಕ್ ಇತ್ತು, ನನ್ನ ಚಿಕ್ಕಮ್ಮ ಓದ್ತಾ ಇದ್ದಾಗ. ಅದರಲ್ಲಿ ಇಂಗ್ಲೀಷ್ ಬುಕ್ಕಿಗೆ ಒಂದು ಕೋಳಿದ್ದು ವುಡ್ಕಟ್ಟು ಎಷ್ಟು ಚೆನ್ನಾಗಿತ್ತು, ನನಗೆ ಭಯಂಕರ ಇಷ್ಟ. ಅದ್ರ ಮೇಲೆ ದಿನ ಎದ್ದು ನೋಡ್ತಾ ಇದ್ದೆ ಅದನ್ನು. ಹಾಗೆ ಮತ್ತು ಪುಸ್ತಕಗಳ ಮೂಲಕ ಬೆಳೆದು ಬಂದಂಥ ನಮ್ಮ ಪರಿಕಲ್ಪನೆ, ಅದು ಎಲ್ಲವೂ ಹೆಚ್ಚಿಂದೆಲ್ಲ ವೆಸ್ಟರ್ನಿಂದ ಬಂದ. ಮತ್ತು ನಮಗೆ ವಿದ್ಯಾಭ್ಯಾಸ ಕೂಡ ಬ್ರಿಟಿಷ್ ಸಿಲೆಬಸ್ ಮೇಲೇ ಆಗ್ತಾ ಇದ್ದದ್ದು. ಓನ್ಲಿ 60s ನಂತರ ಭಾರತೀಯತೆ ಏನು, ಅದರ ಅಂತಃಸತ್ವ ಏನು, ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದೆವು. ಆದರೂ ಕನ್ಫ್ಯೂಷನ್ಸ್ ಇತ್ತು. ನಾನು ಸ್ಪೇಸನ್ನು ಬರೆಯುವಾಗ ಆ ಕಾಲದ ಇದು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದು ಪ್ರಾಕ್ಟೀಸ್ನಲ್ಲಿ ಇದರಲ್ಲೀಗ ಯಕ್ಷಗಾನದಲ್ಲಿ ಆದರೆ ಅದರದ್ದೊಂದು ಪರಂಪರೆ ಇದೆ. ಆ ಪರಂಪರೆಯ ಮೂಲಕ ನೀವು ಅದನ್ನು ನಿಮ್ಮನ್ನು ಜೋಡಿಸ್ಕೊಳ್ತೀರ ಆ ಪರಂಪರೆಗೆ. ಹಾಗಾಗಿ ನಿಮಗೆ ನೀವು ಮಾಡಿದ ಸಾಧನೆಗಳೆಲ್ಲ ಜನರಿಗೆ ತುಂಬ ಬೇಗನೆ ಪರಿಚಯ ಆಗುತ್ತೆ. ನಮ್ಮಲ್ಲಿ ಈ ಮಾಡರ್ನಿಸಮ್ ಬಂದು ಆಮೇಲೆ ಪುನಃ ಇದಕ್ಕೆ ಹೋಗೋದು, ಇದೆಲ್ಲವೂ ಕನ್ಫ್ಯೂಷನ್ ಎಲ್ಲ ಆರ್ಟಿಸ್ಟ್ಗಳಿಗಿತ್ತು. ಆದರೆ 60sನಲ್ಲಿ ಮಾತ್ರ ಇದನ್ನೆಲ್ಲ ಅರ್ಥಕೊಂಡು ಸುಮಾರು ಮಂದಿ ವರ್ಕ್ ಮಾಡಿದರು. ಈ ಶಾಂತಿನಿಕೇತನದಲ್ಲಿ ಎಲ್ಲ ಭಾರತೀಯ ಪದ್ಧತಿಗಳನ್ನು ಅಳವಡಿಸಿಕೊಂಡು ಏನೇನು ಅದರ ಮಹತ್ವ ಏನಿತ್ತು, ಅದರಲ್ಲಿ ಏನೇನು ಆಟ ಆಡ್ತಿದ್ರು, ಒಂದು ರಾಗವನ್ನು ಹಿಡ್ಕೊಂಡು ಹೆಂಗೆ ಕುಣಿದಾಡಿಸ್ತಿದ್ರು, ಹಾಗೆ ಒಬ್ಬ ರೇಖೆ, ಒಂದು ಕಲರ್ಸು, ಒಂದು ಫಾರ್ಮ್ಸನ್ನು ಹೇಗೆ ಆಟ ಆಡಿಸ್ತಿದ್ರು, ಅದರಲ್ಲಿ ಏನು ಸಾಧನೆ, ಇದನ್ನೆಲ್ಲ ಅದರ ಅಂತಃಸತ್ವವನ್ನು ಗ್ರಹಿಸಿಕೊಂಡು ಮತ್ತೊಂದು ಪೀಳಿಗೆ ಬಂತು. ಆದರೆ ಅಷ್ಟೊತ್ತಿಗೆ ಪುನಃ ಇದರ ಮಾಧ್ಯಮಗಳಿಂದ ಮೂಲಕ ಮಾಧ್ಯಮ ಬದಲಾಯಿತು, ಕಂಪ್ಯೂಟರ್ಸ್ ಬಂತು. ಅದರಲ್ಲಿ ಯಾವುದ್ರಲ್ಲಿ ಜಾಸ್ತಿ ಮುನಾಫೆ ಇದೆ, ಲಾಭ ಯಾವುದ್ರಲ್ಲಿ, ಆ ಕಡೆಗೆ ಹೋಗ್ತಾರೆ. ಹಾಗಾಗಿ ಸುಮಾರು ಮಂದಿ ಒಳ್ಳೊಳ್ಳೆ ಡಾಟ್ ಬಣ್ಣಗಳು ಇದರೊಳಗೆ ಇದರಲ್ಲಿ ಆ್ಯನಿಮೇಷನ್ನು ವರ್ಲ್ಡಲ್ಲೆಲ್ಲ ಸೇರ್ಕೊಂಡಿದ್ದಾರೆ. ಆದರೆ ಅವರ ಸಾಧನೆ ನಮಗೇನೂ ಗೊತ್ತಾಗೋದಿಲ್ಲ, ಅವರ ಹೆಸರು ಅದರಲ್ಲಿ ಬರೋಲ್ಲ. ಓನ್ಲಿ ಅವರ ಫೀಲ್ಡಲ್ಲಿ ಮಾತ್ರ ವರ್ಕ್ ಮಾಡೋರಿಗೆ ಗೊತ್ತಿರ್ತದೆ ಅವರ ಮಹತ್ವ ಎಲ್ಲ. ಆದರೆ ನಮಗೆ ಇಲ್ಲಿ ಒಂದು ದೊಡ್ಡ ಸಾಂಸ್ಕೃತಿಕವಾಗಿ ಲಾಸ್ ಅದು. ಆದರೆ ನಾವೇನು ಮಾಡಲಿಕ್ಕಾಗೋದಿಲ್ಲ, ಕಾಲದ ಒತ್ತಡ. ನೀವು ಸಂಗೀತವನ್ನು ಅಭ್ಯಾಸ ಮಾಡಿದ್ದೀರಾ? ಎಲ್ಲ ಸಂಗೀತ ಮಾಡಬೇಕು ಅಂತೇಳಿ, ಆದರೆ ನೃತ್ಯ ಇಲ್ಲ ನಮ್ಮ ತಲೆಗೆ ಹೋಗಲ್ಲ, ಸಂಗೀತನೂ ಹೋಗಲ್ಲ. ಈ ಭೈರಪ್ಪ ಹೇಳೋ ಪ್ರಕಾರ ಪೇಂಟಿಂಗನ್ನು ಸಹ ಸಂಗೀತವನ್ನು ಸಹ ಪೇಂಟ್ ಮಾಡ್ಬೋದು ಅಂತವ್ರೇನು ಹೇಳ್ತಾರೆ. ಆದರೆ ಮಾಡಿ ಸಕ್ಸಸ್ ಆದವರು ಯಾರಿದ್ದಾರೆ? ಅಂದರೆ ಅದು ನೀವು ಎರಡರ ಮಹತ್ವಗಳು ಗೊತ್ತಿರಬೇಕು. ಮತ್ತೆ ಅದರಲ್ಲಿ ಏನೇನು ಪ್ಲೇ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಪೇಂಟಿಂಗ್ನಲ್ಲಿ ಅದೇ ಆಗೋದು. ಇಡೀ ಪೇಂಟಿಂಗ್ ಹೇಗೆ ಬೆಳೆದು ಬಂದಿದೆ ಅಂತ ಗೊತ್ತಾಗೋದಿಲ್ಲ. ದತ್ ಅಂತ ನಿಮ್ಮ ದೇವರು ಪ್ರತ್ಯಕ್ಷ ಆದಾಗೆ ಬಂದರೆ ತಾಜಾ ದೇವರು, ನಿಜವಾದ ದೇವರು ಅಲ್ಲ, ಯಾರೋ ಫೇಕ್